14 ದಿನಗಳ ತನಕ ಸಾರ್ವಜನಿಕ ದರ್ಶನವನ್ನು ಕೊಟ್ಟಂತಹ ಹಾಸನಾಂಬೆ ದೇವಸ್ಥಾನವನ್ನು ಶಾಸ್ತ್ರೋಕ್ತವಾಗಿ ಬಂದ್ ಮಾಡಲಾಗಿದೆ. ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಈ ಮೂಲಕ ಅದ್ದೂರಿ ತೆರೆ ಕೂಡ ಬಿದ್ದಿದೆ. ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಸ್ಥಾನದ ಬಾಗಿಲನ್ನು 1 ವರ್ಷಗಳ ಕಾಲ ಬಂದ್ ಮಾಡಲಾಗುತ್ತೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನ ಬಂದಾಗೋಕ್ಕೂ ಮುಂಚೆ ನೈವೇದ್ಯವನ್ನು ದೇವಿಗೆ ಮಾಡಿಡಲಾಗತ್ತೆ, ಹೂವನ್ನು ಇಡಲಾಗತ್ತೆ, ದೀಪ ಉರಿಸಲಾಗತ್ತೆ. ಅದು 1 ವರ್ಷದ ತನಕ ಉರಿಯುತ್ತೆ ಅನ್ನೋದು ನಂಬಿಕೆ ಮತ್ತು ವಾಸ್ತವ. ಇವತ್ತು 7 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಈ 14 ದಿನಗಳಲ್ಲಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಹಾಸನಾಂಬೆಯ ದೇವಸ್ಥಾನವನ್ನು ಅಂದರೆ ಆ ಬಾಗಿಲನ್ನು ಬಂದ್ ಮಾಡೋಕ್ಕೂ ಮುಂಚೆ ಕೊನೆಯ ಮಂಗಳಾರತಿಯನ್ನು ಮಾಡಲಾಯಿತು. ಅದಕ್ಕೆ ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ, ತಾಯಿಯ ವಿಶ್ವರೂಪ ದರ್ಶನ ಅಂತ. ಅದಾದ ಬಳಿಕ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಇನ್ನೊಂದು ವರ್ಷ ಹಾಸನಾಂಬೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಯಾರಿಗೂ ಸಿಗಲ್ಲ, ತೆರೆಮರೆಗೆ ಹೋಗಿರುತ್ತೆ. ನೆಕ್ಸ್ಟ್ ವರ್ಷ ಮತ್ತೊಮ್ಮೆ ಹಾಸನಾಂಬೆಯ ದರ್ಶನ ಆಗುತ್ತೆ. ಈ ದೇವಸ್ಥಾನ ಪವಾಡ, ನಂಬಿಕೆ ಮತ್ತು ಐತಿಹಾಸಿಕ ಸತ್ಯಗಳಿಂದ ಅಳವಡಿಕೆಯಾಗಿದೆ.